ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳೇ. ನಿಮ್ಮ 7ನೇ ತರಗತಿ ಗಣಿತ ಭಾಗ 1ರಿಂದ 4ನೇ ಅಧ್ಯಾಯ ಸರಳ ಸಮೀಕರಣಗಳು ಈ ಅಧ್ಯಾಯವನ್ನ ತಿಳಿದುಕೊಳ್ತಾ ಇದ್ದೀವಿ. ಈಗಾಗಲೇ ವಿದ್ಯಾರ್ಥಿಗಳು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ 4.1 ನಾವು ತಿಳಿದುಕೊಳ್ತಾ ಇದ್ದೀವಿ. ಈ ಅಭ್ಯಾಸ 4.1ರಲ್ಲಿರುವಂತಹ 6 ಮುಖ್ಯ ಪ್ರಶ್ನೆಗಳಲ್ಲಿ 5 ಮುಖ್ಯ ಪ್ರಶ್ನೆಗಳನ್ನು ಹಿಂದಿನ ವಿಡಿಯೋದಲ್ಲಿ ಸಾಲ್ವ್ ಮಾಡ್ಕೊಂಡಿದ್ದೀವಿ. ಸೊ ಈ ವಿಡಿಯೋ ಅಭ್ಯಾಸ 4.1ರ ಕೊನೆಯ ವಿಡಿಯೋ. ಸೊ ತದನಂತರ ಬರುವುದು ಅಭ್ಯಾಸ 4.2. ಸೊ ಇದೇ ರೀತಿ ನಮ್ಮ ಚಾನೆಲ್ ನಲ್ಲಿ ವಿಜ್ಞಾನ ಹಾಗೂ ಗಣಿತಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ವಿಡಿಯೋಗಳಿವೆ. ಅವುಗಳನ್ನು ನೋಡಿ ನಿಮ್ಮ 7th ಸ್ಟ್ಯಾಂಡರ್ಡ್ ಬೆಸ್ಟ್ ಮಾಡ್ಕೋಬೇಕು. ಸೊ ಇಂಥ ಬಹಳಷ್ಟು ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋಗಳನ್ನ ಶೇರ್ ಮಾಡಿ. ಸೊ ಅಭ್ಯಾಸ 4.1 ಇವತ್ತು ಎಂಡ್ ಮಾಡೋಣ ಬನ್ನಿ. ವಿದ್ಯಾರ್ಥಿಗಳು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ ಅಭ್ಯಾಸ 4.1 6ನೇ ಒಂದು ಮುಖ್ಯ ಪ್ರಶ್ನೆ. ಮುಂದಿನ ಪ್ರಕರಣಗಳಿಗೆ ಸಮೀಕರಣಗಳನ್ನ ರೂಪಿಸಿ. ಪ್ರಕರಣ ಅಂತಂದ್ರೆ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಗಳು, ಕೆಲವೊಂದು ಉದಾಹರಣೆಗಳಿವೆ. ಇವುಗಳು ಹೇಳಿಕೆ ರೂಪದಲ್ಲಿರುವಂತಹ ಉದಾಹರಣೆಗಳು. ಈ ಹೇಳಿಕೆಗಳನ್ನ ವಿದ್ಯಾರ್ಥಿಗಳು ನಾವು ಸಮೀಕರಣ ರೂಪದಲ್ಲಿ ಪರಿವರ್ತಿಸಬೇಕು. ಸೊ ಇಲ್ಲಿ ಕೇವಲ ನಿಮಗೆ 4 ಸಮಸ್ಯೆಗಳನ್ನ ನೀಡಲಾಗಿದೆ ವಿದ್ಯಾರ್ಥಿಗಳಿಗೆ. ಈ 6ನೇ ಒಂದು ಮುಖ್ಯ ಪ್ರಶ್ನೆಯಲ್ಲಿ ಕೇವಲ 4 ಸಮಸ್ಯೆಗಳಲ್ಲಿ ನೀಡಲಾಗಿದೆ. ಆದರೆ 4 ಸಮಸ್ಯೆಗಳು ನಿಮಗೆ ಬಹಳಷ್ಟು ಐಡಿಯಾ ಕೊಡಲಿವೆ. ಸೊ ಚೆನ್ನಾಗಿ ಗಮನವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಈ ಒಂದು ಐಡಿಯಾನ ಕಂಪ್ಲೀಟ್ ಮಾಡ್ಕೊಂಡ್ಬಿಡಿ. ಓಕೆ, ಬನ್ನಿ ಮೊದಲನೇ ಸಮಸ್ಯೆನ ಸಾಲ್ವ್ ಮಾಡ್ಕೊಳ್ಳೋಣ. ಮೊದಲನೇ ಸಮಸ್ಯೆ ಬಂದ್ಬಿಟ್ಟು ಇರ್ಫಾನ್. ಸೊ ಇರ್ಫಾನ್ ಅನ್ನು ತನ್ನ ಹತ್ತಿರ ಪರ್ಮಿತ್ನ ಬಳಿ ಇರುವ ಗೋಲಿಗಳ 5ರಷ್ಟಕ್ಕಿಂತ 7 ಗೋಲಿಗಳು ಹೆಚ್ಚಾಗಿವೆ ಅಂತ ಹೇಳ್ತಾನೆ. ಇದರ ಅರ್ಥ ಏನು? ಇರ್ಫಾನ್ನ ಹತ್ತಿರ ಪರ್ಮಿತ್ನ ಹತ್ತಿರ ಎಷ್ಟು ಗೋಲಿಗಳಿವೆಲ್ಲ ಅದರ 5ರಷ್ಟಕ್ಕಿಂತ 7 ಗೋಲಿಗಳು ಹೆಚ್ಚಾಗಿವೆ. ಆದ್ರೆ ಪರ್ಮಿತ್ನ ಹತ್ತಿರ ಎಷ್ಟು ಗೋಲಿಗಳಿವೆ ಅದು ನಮಗೆ ತಿಳಿದಿಲ್ಲ. ಅದಕ್ಕಾಗಿ ಇಲ್ಲಿ ಬ್ರಾಕೆಟ್ ನಲ್ಲಿ ಒಂದು ಮಾಹಿತಿಯನ್ನು ನೀಡಲಾಗಿದೆ ನೋಡಿ. ಏನು? ಪರ್ಮಿತ್ನ ಬಳಿ ಇರುವ ಗೋಲಿಗಳ ಸಂಖ್ಯೆ m ಎಂದು ತೆಗೆದುಕೊಳ್ಳಿ. ಸೊ ಈ ಒಂದು ವಾಕ್ಯದಿಂದಲೇ ನಾವು ಇಲ್ಲಿ ಪ್ರಾರಂಭ ಮಾಡಬೇಕು. ಇನ್ನು ನೆಕ್ಸ್ಟ್ ನೀವು 8th 9th ನಲ್ಲಿ ಕಲಿತಾ ಇರ್ತಿರಲಿಲ್ಲ, ಅವಾಗ ಇಂಥ ಒಂದು ಐಡಿಯಾಗಳನ್ನ ಕೊಡೋದಿಲ್ಲ. ಸೊ ತಾವಲ್ಲಿ ಎಂ ಅಕ್ಷರ ತೆಗೆದುಕೋಬಹುದು, AXY ಯಾವುದೇ ಒಂದು ಅಕ್ಷರನ ಈಸಿಯಾಗಿ ತೆಗೆದುಕೋಬಹುದು. ಓಕೆ, ಸೊಲ್ಯೂಷನ್. ಮೊದಲಿಗೆ ಈ ವಾಕ್ಯನ ಬರ್ಕೊಂಡ್ಬಿಡಿ. ಪರ್ಮಿತ್ನ ಬಳಿ ಇರುವ ಗೋಲಿಗಳ ಸಂಖ್ಯೆ ಈಕ್ವಲ್ ಟು m ಅಂತ ಬರ್ಕೊಳ್ಳಿ. ಈಗ ಇರ್ಫಾನ್ ಏನ್ ಹೇಳ್ತಾನೆ ನೋಡಿ, ಇವನ ಹತ್ತಿರ ಪರ್ಮಿತ್ನ ಬಳಿ ಇರುವ ಗೋಲಿಗಳ 5ರಷ್ಟಕ್ಕಿಂತ. ಸೊ ಪರ್ಮಿತ್ನ ಹತ್ತಿರ m ಗೋಲಿಗಳಿವೆ, ಇದರ 5ರಷ್ಟು. ಇದರ ಅರ್ಥ ಏನು? 5 ಗುಣಾಕಾರ. ಸೊ 5ರಷ್ಟಕ್ಕಿಂತ 7 ಗೋಲಿಗಳು ಹೆಚ್ಚಾಗಿವೆ. ಹೆಚ್ಚು ಅಂತಂದ್ರೆ ಪ್ಲಸ್ ಆಯ್ತು. ಸೊ ಪ್ಲಸ್ 7. ಇವು ಇರ್ಫಾನ್ನ ಹತ್ತಿರುವ ಗೋಲಿಗಳ ಒಂದು ಸಂಖ್ಯೆ. ಆದ್ರೆ ಇರ್ಫಾನ್ನ ಬಳಿ 37 ಗೋಲಿಗಳಿವೆ. ಇದರ ಅರ್ಥ ಈಕ್ವಲ್ ಟು 37. ನೋಡಿ, ಸಮೀಕರಣ ಬಂದೇ ಬಿಡ್ತು. ಎಷ್ಟು ಈಸಿ ಆಗಿದೆ ಇಲ್ಲ? ಸ್ವಲ್ಪ ಗಮನ ಬಿಟ್ಟು ತಾವು ಇದನ್ನು ಅನಲೈಸ್ ಮಾಡಬೇಕು, ವಿಶ್ಲೇಷಣೆ ಮಾಡಬೇಕು. ಈ ತರ ಈಸಿಯಾಗಿ ತಮಗೆ ಈ ಒಂದು ಸಮೀಕರಣ ದೊರೆಯುವುದು. ಇದು ಮೊದಲನೇ ಸಮಸ್ಯೆ. ಇನ್ನು 2ನೇ ಸಮಸ್ಯೆ. ಈಗ 6ನೇ ಮುಖ್ಯ ಪ್ರಶ್ನೆಯಲ್ಲಿ ರೋಮನ್ ನಂಬರ್ 2. ಲಕ್ಷ್ಮಿಯ ತಂದೆಯ ವಯಸ್ಸು 49 ವರ್ಷಗಳು. ಈಗ ತಂದೆಯ ವಯಸ್ಸು ಲಕ್ಷ್ಮಿಯ ವಯಸ್ಸಿನ 3ರಷ್ಟು. ಆದ್ರೆ ಲಕ್ಷ್ಮಿ ವಯಸ್ಸು ಎಷ್ಟು ಅದೇ ನಮ್ಗೆ ತಿಳಿದಿಲ್ಲ. ಅದ್ರಲ್ಲಿ ನೋಡಿ ಬ್ರಾಕೆಟ್ ನಲ್ಲಿ ಅದನ್ನ ನೀಡಲಾಗಿದೆ. ಸೊ ಮೊದಲಿಗೆ ಈ ಒಂದು ವಾಕ್ಯವನ್ನ ಹಾಕೊಂಡ್ಬಿಡಿ. ಸೊಲ್ಯೂಷನ್. ಲಕ್ಷ್ಮಿಯ ವಯಸ್ಸು ಈಕ್ವಲ್ ಟು y ಅಂತ ಬರ್ಕೊಂಡ್ಬಿಡಿ, ಯಾಕೆಂದ್ರೆ y ಅಂತ ನೀಡಲಾಗಿದೆ. ಈಗ ತಂದೆಯ ವಯಸ್ಸು ಲಕ್ಷ್ಮಿಯ ವಯಸ್ಸಿನ 3ರಷ್ಟಕ್ಕಿಂತ. ಸೊ ಲಕ್ಷ್ಮಿ ವಯಸ್ಸು ಎಷ್ಟು? y. ಇದರ 3ರಷ್ಟಕ್ಕಿಂತ. ಸೊ ಗುಣಾಕಾರ 3ರಷ್ಟಕ್ಕಿಂತ 4 ವರ್ಷಗಳು ಹೆಚ್ಚು. ಹೆಚ್ಚು ಅಂತಂದ್ರೆ ಪ್ಲಸ್ 4 ವರ್ಷಗಳು ಹೆಚ್ಚಾಗಿವೆ. ಇದು ಅವರ ತಂದೆಯ ವಯಸ್ಸಾಯ್ತು. ಆದ್ರೆ ಮೊದಲಿಗೆ ನೋಡಿ, ತಂದೆಯ ವಯಸ್ಸನ್ನು ನೀಡಲಾಗಿದೆ. ಎಷ್ಟು? 49. ಸೊ ಈಕ್ವಲ್ ಟು 49. ನೋಡಿ, ಇದು ಒಂದು ಸಮೀಕರಣ. ಇದೆಯಲ್ಲ, ಇದು 2ನೇ ಸಮೀಕರಣ. ಇನ್ನು 3ನೇ ಸಮೀಕರಣ ಬಿಡಿಸ್ಕೊಳ್ಳೋಣ ಬನ್ನಿ.
ಮೂರನೇ ಸಮೀಕರಣ, ತರಗತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಹೆಚ್ಚಿನ ಅಂಕ ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಕಡಿಮೆ ಅಂಕದ, ಇಲ್ಲಿ ಹೋಲಿಕೆ ಇದೆ ನೋಡಿ. ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಹೆಚ್ಚಿನ ಅಂಕ ಎಷ್ಟಿದೆಪ್ಪ ಅಂತಂದ್ರೆ ಇನ್ನೊಬ್ಬ ವಿದ್ಯಾರ್ಥಿ ಪಡೆದಿರುವಂತ ಅತಿ ಕಡಿಮೆ ಅಂಕದ 2%ಕ್ಕಿಂತ 7 ಸೊ ಇಲ್ಲಿ 2 ಶಬ್ದಗಳಿವೆ. 2%ಕ್ಕಿಂತ 7 ಅಂಕ ಹೆಚ್ಚಾಗಿದೆ. ಸೊ ಅತಿ ಹೆಚ್ಚು ಪಡೆದಿರೋ ಅಂಕ ಎಷ್ಟಪ್ಪ ಅಂತಂದ್ರೆ 87. ಸೊ ನಾವಿದನ್ನೀಗ ಸಮೀಕರಣದಲ್ಲಿ ಪರಿವರ್ತಿಸಬೇಕು. ಸೊಲ್ಯೂಷನ್, ಮೊದಲಿಗೆ ಕಡಿಮೆ ಅಂಕವನ್ನ ಎಲ್ ಅಕ್ಷರದಿಂದ ಬರ್ಕೊಂಡ್ಬಿಡಿ. ಇಲ್ಲಿ ನೀಡಿದಾರಪ್ಪ ಅಂತಂದ್ರೆ ಅತಿ ಕಡಿಮೆ ಅಂಕ ಈಕ್ವಲ್ ಟು ಎಲ್ ಆಗಿರಲಿ. ಓಕೆ, ಈಗ ಅನಲೈಸ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಕಡಿಮೆ ಅಂಕ, ಎಷ್ಟು ಕಡಿಮೆ ಅಂಕ? ಎಲ್. ಸೊ ಅತಿ ಕಡಿಮೆ ಅಂಕದ 2%ಕ್ಕಿಂತ, ಸೊ 2% ಅಂದ್ರೆ ಇಲ್ಲಿ ಗುಣಾಕಾರ 2 ಅಂತ ಬರಿಬೇಕು. 2%ಕ್ಕಿಂತ 7 ಅಂಕ ಹೆಚ್ಚು ಅಂತಂದ್ರೆ ಪ್ಲಸ್, ಇಷ್ಟು 2%ಕ್ಕಿಂತ 7 ಹೆಚ್ಚು. ಇದು ಅತಿ ಹೆಚ್ಚು ಪಡೆದಂತ ಅಂಕ. ಸೊ ಈ ರೀತಿ ಶಿಕ್ಷಕರು ಇದನ್ನು ವಿವರಿಸಿಬಿಟ್ರು. ಆದ್ರೆ ಅತಿ ಹೆಚ್ಚು ಪಡೆದಂತ ಅಂಕ ಎಷ್ಟು? 87. ಸೊ ಈಕ್ವಲ್ ಟು 87. ನೋಡಿ, ಒಂದ್ ರೀತಿ ಒಗಟಿನ ರೂಪದಲ್ಲಿರುವಂತ ಒಂದು ಸಮಸ್ಯೆ ವಿದ್ಯಾರ್ಥಿಗಳು. ಸೊ ಇನ್ ಮುಂದೆ ಉಳಿದಿರುವುದು ಓನ್ಲಿ ಒನ್ ಅಂಡ್ ಓನ್ಲಿ ಲಾಸ್ಟ್ ಒನ್ ಸಮಸ್ಯೆ. ಸೊ ಅದನ್ನು ಸಹ ಬಿಡಿಸ್ಕೊಳ್ಳೋಣ ಬನ್ನಿ. ಓಕೆ ವಿದ್ಯಾರ್ಥಿಗಳು, ರೋಮನ್ ನಂಬರ್ 4 ಸೊಲ್ಯೂಷನ್. ಮೊದಲಿಗೆ ಸಮಸ್ಯೆನ ಅರ್ಥ ಮಾಡ್ಕೊಳ್ಳೋಣ. ಸಮದ್ವಿಬಾಹು ತ್ರಿಭುಜ. ಈಗಾಗಲೇ ವಿದ್ಯಾರ್ಥಿ ನಿಮಗೆ ಸಮದ್ವಿಬಾಹು ತ್ರಿಭುಜ ಒಂದು ಅರ್ಥ ತಿಳ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳೋಣ. ಇಲ್ಲಪ್ಪ ಅಂತಂದ್ರೆ ನಮ್ಮ ಚಾನೆಲ್ ನಲ್ಲಿ ತ್ರಿಭುಜಗಳಿಗೆ ಸಂಬಂಧಪಟ್ಟಂತ ವಿಡಿಯೋಗಳು ಬರ್ತಾ ಇವೆ. ಸೊ ಅದರಲ್ಲಿ ಸಹ ತಾವು ನೋಡಿ ಇದನ್ನ ತಿಳ್ಕೊಬಹುದು. ಓಕೆ, ಮೊದಲು ಒಂದು ಸಮದ್ವಿಬಾಹು ತ್ರಿಭುಜನಲ್ಲಿ ಡ್ರಾ ಮಾಡೋಣ. ಸೊ ಒಂದು ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು, ಸೊ ಶಬ್ದ ಸ್ವಲ್ಪ ಡಿಫ್ರೆಂಟ್ ಆಗಿ ಹೊಡ್ಕೊಂಡ್ಬಿಡಿ. ಸಮದ್ವಿ ಅಂದ್ರೆ ದ್ವಿ ಅಂದರೆ 2. ಸೊ 2 ಬಾಹುಗಳು ಸಮನಾಗಿರುವಂತ ತ್ರಿಭುಜ. ನೋಡಿ, ಈ 2 ಬಾಹುಗಳು ಸಮಬಾಹುಗಳು. ಇನ್ನು ಶೃಂಗಕೋನ. ಶೃಂಗಕೋನ ಅಂದರೆ ಇದು, ಈ ಕೋನವನ್ನು ನಾವು ಶೃಂಗಕೋನ ಅಂತ ಕರಿತೀವಿ. ಈ ತ್ರಿಭುಜದ ಒಂದು ಪಾದದ ಕೋನ. ಪಾದ ಅಂತಂದ್ರೆ ಇದು ಅದರ ತಳ, ಅದರ ಬುಡ. ಸೊ ನಾವು ಇದಕ್ಕೆ ಪಾದ ಕೋನ ಅಂತ ಕರಿತೀವಿ. ಸೊ ಇವೆರಡು ಪಾದ ಕೋನಗಳು. ವಿದ್ಯಾರ್ಥಿಯಲ್ಲಿ ಸಮದ್ವಿಬಾಹು ತ್ರಿಭುಜದ ಒಂದು ಗುಣ ಇದೆ. ಅದೇನಪ್ಪಾ ಅಂತಂದ್ರೆ ತಾವು ತಮ್ಮ ತ್ರಿಭುಜದ ಒಂದು ಅಧ್ಯಾಯದಲ್ಲಿ ತಿಳ್ಕೊಳ್ಳಿದ್ದೀರಾ. ಅದೇನಪ್ಪಾ ಅಂತಂದ್ರೆ ಸಮದ್ವಿಬಾಹು ತ್ರಿಭುಜದ ಪಾದದ ಕೋನಗಳು ಯಾವಾಗಲೂ ಸಮನಾಗಿರುತ್ತವೆ. ನೆನಪಿಟ್ಕೊಂಡ್ಬಿಡಿ, ಇವೆರಡು ಸಮಕೋನಗಳು. ಇದರರ್ಥ ಇಲ್ಲಿ ಪಾದ ಕೋನವು ಬಿ ಡಿಗ್ರಿ ಆಗಿರಲಿ ಅಂತ ನೀಡಲಾಗಿದೆ. ಇದು ಬಿ ಡಿಗ್ರಿ, ಆದ್ರೆ ಪಾದದ ಕೋನಗಳು ಸಮ. ಇದರರ್ಥ ಇದು ಸಹ ಬಿ ಡಿಗ್ರಿನೇ ಆಗಿದೆ. ಇನ್ನು ಮತ್ತೊಂದು ಐಡಿಯಾ ನೀಡಲಾಗಿದೆ. ತ್ರಿಭುಜದ ಒಳ ಕೋನಗಳ ಮೊತ್ತ 180 ಡಿಗ್ರಿ. ಸೊ 3 ಕೋನಗಳನ್ನ ಸೇರಿಸಿದರೆ 180 ಡಿಗ್ರಿ ಬರಬೇಕು. ಇಲ್ಲೊಂದು ವಾಕ್ಯ ಇದೆ ನೋಡಿ, ಏನಪ್ಪಾ ಅಂತಂದ್ರೆ ತ್ರಿಭುಜದ ಶೃಂಗ ಕೋನವು ತ್ರಿಭುಜದ ಪಾದ ಕೋನದ 2ರಷ್ಟಿದೆ. ಸೊ ಈ ಶೃಂಗ ಕೋನ ಇದೆಯಲ್ಲ, ಇದು ಈ ಪಾದ ಕೋನದ ಡಬಲ್ ಆಗಿದೆ, ಅಂದ್ರೆ 2ರಷ್ಟಿದೆ. ಸೊ ಇದು 2b. ಸೊ ಇದು 2ರಷ್ಟಿದೆ. ಸೊ ಈಗ ಈ 3 ಕೋನಗಳನ್ನ ಟೋಟಲ್ ಮಾಡ್ಕೋಬೇಕು. ಓಕೆ, ಮೊದಲಿಗೆ ಇದನ್ನ ಬರ್ಕೊಂಡ್ಬಿಡಿ. ಏನು? ಪಾದ ಕೋನ ಈಕ್ವಲ್ ಟು ಬಿ ಆಗಿರಲಿ, ಬಿ ಡಿಗ್ರಿ ಆಗಿರಲಿ. ಓಕೆ, ಈಗ 3 ಒಳಕೋನಗಳ ಮೊತ್ತ 180. ಸೊ 3 ಕೋನಗಳು ಕೂಡಿಸ್ಕೊಂಡ್ಬಿಡಿ. 2b ಪ್ಲಸ್ ಈ ಕೋನ ಬಿ ಪ್ಲಸ್ ಈ ಕೋನ ಸಹ ಬಿ, 3 ಸೇರಿಸಿದ್ರೆ 180 ಡಿಗ್ರಿ ಬರುವುದು. ಸೊ 180. ಈಗ ಇವು ಸಜಾತಿಯ ಪದಗಳು. ಇವುಗಳ ಅರ್ಥ ನಾವು ಇವುಗಳನ್ನ ಟೋಟಲ್ ಮಾಡ್ಕೋಬಹುದು. ಒಂದ್ ರೀತಿ ಬಿ ಅಂದ್ರೆ ಒಂದು ಚಾಕ್ಲೇಟ್ ಅಂತ ತಿಳ್ಕೊಳ್ಳಿ. ಸೊ 2 ಚಾಕ್ಲೇಟ್ ಪ್ಲಸ್ ಮತ್ತೊಂದು ಚಾಕ್ಲೇಟ್ ಪ್ಲಸ್ ಇನ್ನೊಂದು ಚಾಕ್ಲೇಟ್, ಎಷ್ಟಾಯ್ತು? 4 ಚಾಕ್ಲೇಟ್ಗಳು. ಇಲ್ಲಿ ಚಾಕ್ಲೇಟ್ ಅಂದರೆ ಬಿ. ಸೊ 4b ಈಕ್ವಲ್ ಟು 180 ಡಿಗ್ರಿ. ಇದು ನಮಗೆ ಬೇಕಾಗಿರುವಂತ ಈ ಹೇಳಿಕೆಯ ಸಮೀಕರಣ. ಇದೆಲ್ಲ ವಿದ್ಯಾರ್ಥಿಗಳೇ, ಸೊ ಇದರೊಂದಿಗೆ ನಾವು ಅಭ್ಯಾಸ 4.1 ಕಂಪ್ಲೀಟ್ ಆಗಿ ಬಿಡಿಸ್ಕೊಂಡಿದ್ದೀವಿ. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಅಭ್ಯಾಸ 4.2 ನಾವು ಕಂಟಿನ್ಯೂ ಮಾಡೋಣ. ಸೊ ಇಂಥ ಬಹಳಷ್ಟು ವಿಡಿಯೋಗಳು ಚಾನಲ್ ಬರ್ತಾ ಇರುತ್ತೆ. ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋಗಳ ಬಗ್ಗೆ ತಿಳಿಸಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.